ನನಗರ ಭಾಳ ಖುಷಿ ಆಗೈತವ. ರೊಕ್ಕ ಅಂತೂ ಕೊಟ್ಟು ಹೋದಾಕು ಬೇರಪ್ಪಣ್ಣ. ಏನು ಎಲ್ಲಿ ತೆಗಿಬೇಕು ಅಂಗಡಿ ಅಂತ ನೋಡ್ಬೇಕು ನೋಡಿ. ಯವ್ವ ಯವ್ವ, ಈ ಬಿಡಾಡ್ಯಾರಿಗೆ ಮಾಡಕ್ಕೆ ಹೊರೆ ಬದುಕಿ ಏನು ಇರಕ್ಕಿಲ್ಲನ. ಬರೀ ಏನು ಮಾತಾಡ್ಲಿ ಬರೀ ಬಂದು ನಮ್ಮ ಮನೆ ಬಾ ಒಳಗೆ ಕುಂತು ಬಿಡ್ತಾವೆ. ಚಡ ಮಾತಾಡ್ಕೊಂತ ಯಾರದಾರ ಏನಾರ ಈಕಿಗಾರ ಮಾಡಕ್ಕೆ ಒಂದು ಹೊರೆ ಬದುಕಿಲ್ಲ ಏನಿಲ್ಲ. ಅದು ಹಂಗಾತ ಇದು ಹಿಂಗಾತ, ಕಾಗಕ್ಕಂತ ಗುಬ್ಬಕ್ಕಂತ ಬರೀ ಇಂಥವ ಮಾತಾಡ್ತಾಳೆ. ಅರೇ ಅವ್ರದಿಗೆ ನಿಮ್ದು ಪೈಸಾಗೆ ಕಟ್ರಿ. ಅರೇ ನಿಮ್ದು ಪೈಸಾಗೆ ಅವ್ರದ್ದು ಚೋರಿಗೆ ಮಾಡಿಬಿಟ್ರೆ ಏನು ಮಾಡ್ತೀರಿ? ಅರೇ ನಿಮ್ದು ಪೈಸಾಗೆ ಟಿಜಿರಿದ ಒಳಗಡೆ ಇಟ್ಬಿಟ್ಟು ಬಿಗಿತ್ತಂಗೆ ಲಾಕ್ಗೆ ಹಾಕ್ಬಿಡಿ. ಎಲ್ಲ ಹಡಿಬಿಟ್ಟು ನನ್ನ ತಿಲಾಗ ಇದ್ದಿದ್ದಿಲ್ಲ ನೋಡಿದೆ. ಮಾಡ್ತಂತಡಿ. ಅದು 1.5 ಲಕ್ಷ ರೂಪಾಯಿ ಹೆಂಗಾರ ಮಾಡಿ ಕದಿತೀನಿ. ಏನವ ಅಲ್ಲೇ ಸಾಸಿವೆ ಡಬ್ಬಾಗ ಐತಿ ನೋಡ, ತಗೋ. ಆಮೇಲೆ ಇನ್ನೊಂದು 5 ರೂಪಾಯಿ ಹೆಚ್ಚಿಗೆ ತಗೋ. ಮತ್ತೆ ಅವ ಆತಾನ, ಮತ್ತೆ ನೀವು ಒಬ್ಬಕ್ಕೆ ತಗೊಂತೀಂದ್ರೆ ಅವ ಏನು ಮಾಡ್ಬೇಕು? ಮತ್ತೆ ಅವನು ಬಂದು ಜಗಳ ತೆಗಿತಾನೆ, ಅವಂದು ತಗೋ ನೀನೊಂದು ತಗೋ. ಏನು ಇಬ್ರು ಮತ್ತೆ ಜಗಳ ಮಾಡಬೇಡ್ರಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ರೇಗ್ಸಾಕತ್ತಿದ್ರು, ನಿಮ್ಮ ಅಪ್ಪ ಯಾರನ್ನ ಒಬ್ಬಕ್ಕೆ ಕರ್ಕೊಂಡ್ಬಂದು ಇಟ್ಕೊಂಡಾನ, ನಿಮ್ಮ ಅಪ್ಪ ಯಾರನ್ನ ಕರ್ಕೊಂಡ್ಬಂದು ಇಟ್ಕೊಂಡಾನ ಅಂತೇಳಿ ಗೊತ್ತಾಯ್ತನ. ನಂಗೆ ಎಷ್ಟು ಅಸಹ್ಯ ಆಗತ್ತಿತ್ತು. ಅಯ್ಯೋ ನೀ ಹೇಳೋರಿಗೆ ಇನ್ನೊಂದು 2 ದಿನ ಅಂದ್ರ ಅವರು ಮನೆ ಬಿಟ್ಟೋಕಾರ ನಮ್ಮ ಅಪ್ಪನ ಓಡಿಸ್ತಾನ ಅವ್ರನ್ನ ಅಂತ ಹೇಳಿ ನೀನು. ಏನ ಒಟ್ಟ ಹೆದರ್ಬೇಡ, ಹೋಗು. ಕರೇನು ಕರೇನು ನಿಮ್ಮ ಅಪ್ಪನ ಹೊಡೆದು ಹೊರಗೆ ಹಾಕ್ತಾನ, ಹೋಗು. ಇದೇನ ಗಿಜ್ಜಿ? ಅಲ್ಲ ನಿಮ್ಮ ಅಪ್ಪನ ಹೊಡೆದು ಹೊರಗೆ ಹಾಕ್ತಾನ ಹೋಗಂತ ಹೇಳಿ ಕಳಿಸಿದಲ್ಲ. ಹೌದಾ? ಕರೇನು ಮಲೇಶನ್ ಅಕ್ಕಿನ ಹೊಡೆದು ಹೊರಗೆ ಹಾಕ್ತಾನ? ಅಲ್ಲ ಈಕಿ ನೋಡಿದಷ್ಟು ಗ್ಯಾರಂಟಿ ಹೇಳಕತ್ತಾಳಲ್ಲ, ನನ್ನ ಹೊಡೆದು ಹೊರಗೆ ಹಾಕ್ತಾನ. ಪಾರಕ್ಕ, ನಿನಗೆ ನನ್ನ ಗಂಡನ ವಿಚಾರ ಗೊತ್ತೈತಿ. ಅವ ಏನು ಬೇಕಾದ್ರೂ ಮಾಡಲಿ, ಆದ್ರೆ ಕಟ್ಕೊಂಡು ಹೆಂಡ್ತಿ ಏನು ಇನ್ನೊಂದು ಕಡೆ ಒಟ್ಟ ನೋಡಬಾರ್ದು. ಹೌದಿಲ್ಲ? ಹಂಗದನವ. ಆಮೇಲೆ ನಾನು ಹಂಗದೇನು ಬಿಡ, ನಮಗೂ ಇನ್ನೊಬ್ಬರು ಸುದ್ದಿ ಬೇಡ. ಆದ್ರೆ ಇಲ್ಲಿ ಏನಾಗಕತ್ತೈತಿ ಗೊತ್ತೇನೆ, ಕುಬೇರಪ್ಪ ಯಾರು ಅಂತೇಳಿ ಈ ಬಿಡಾಡಿ ನನ್ನ ಕೇಳಿದ್ಲು. ನಾ ಹೇಳೋಂಗಿಲ್ಲ, ನಂಗೆ ಗೊತ್ತಿಲ್ಲ ಅಂದ್ಬಿಟ್ಲೆ ಅಕ್ಕಿ ಏನು ಮಾಡಿದ್ಲು, ಬೇಡ ನನ್ನ ಗಂಡನ ಕೇಳ್ಕೊಂತೀನಿ ಅಂದ್ಲ. ಕೇಳ್ಕೊ ಹೋಗು ಅಂದೆ ನಾನು. ಈಗ ಈಕಿ ಹೋಗಿ ನನ್ನ ಗಂಡನ್ನ ಕೇಳ್ತಾಳ, ಕುಬೇರಪ್ಪ ಯಾರು ಅಂತೇಳಿ. ಕೇಳಿದ್ರೆ ಅದಕ್ಕೇನಕತಿ ಇಂಥವ ಅಂತ ಹೇಳ್ತಾರ. ಅಲ್ಲೇ ಇರೋದು ಮಸಲತ್ತ. ನಾ ಸುಮ್ಬಿಡ್ತೇನೆ ಹೇಳ. ಆಮೇಲೆ ಇನ್ನೊಂದು ನನ್ನ ಗಂಡನ ತಲೆಯಾಗ ಬರ್ತೈತಿ, ಹೌದು ನಿನಗೆ ಯಾಕೆ ಬೇಕಿದೆಲ್ಲ ಉಸಾಬ್ರಿ, ನೀ ಯಾಕೆ ಕೇಳಕತ್ತಿ ಅವನ ಬಗ್ಗೆ, ಏನು ಹಾಕಿಕತ್ತ ಅಂತಾನ. ಅನ್ನತ್ಲೆ ಈಕಿ ಆವು ಮಾಡ್ತಾಳೆ, ಏನಾರ ಹೇಳಕ್ಕೆ ತೋದಿಸ್ತಾಳೆ. ಅವಾಗ ನಾನೇನು ಮಾಡ್ತೀನಿ, ಟೈಮ್ ನೋಡಿ ನನ್ನ ಗಂಡನ ತಲೆ ಒಳಗೆ ತುಂಬ್ತೀನಿ. ಏನಂತ? ಈಕಿ ಮಂದಿ ಗಂಡ್ಮಕ್ಳ ಬಗ್ಗೆ ವಿಚಾರಿಸ್ತಾಳ, ನೀ ಬೇಡಾಗಿ ಕಾಣ್ತತಿ, ಮಂದಿ ಗಂಡ್ಮಕ್ಳು ಬೇಕಾಗ್ಯಾರ ನೋಡಿಕಿ ಕೇಳು, ಹಂಗೆ ಹಿಂಗೆ ಅಂತೇಳಿ ತಲೆ ಒಳಗೆ 108 ತುಂಬಿ ಬಿಡ್ತೀನಿ. ಅವಾಗ ಹಂಗೆ ಹೆಂಗೆ ಅನಿಸ್ತತಿ ಹೇಳ? ಹೌದಿಲ್ಲ ಮೊದಲ ಈಕಿ ಯಾವನ್ನ ಬಿಟ್ಟು ನನ್ನ ಗಂಡನ ಬೆನ್ನ ತಗೊಂಡ್ಬಂದಾಳ, ಅದವನ್ ತಲೆಯಾಗಿರ್ತೈತಿ. ಅವೇನಂತಾನ, ಹೌದು ಅಂತ ಮಾಡ ಹೆಂಗಸ ಬಿಡು ಈಕಿ ಅಂತೇಳಿ ಹಂಗೆ ಅನಿಸ್ತತಿ. ಈಕಿ ತಾನಿದ್ದು ತಾನು ಹಳ್ಳ ತೊಡ್ಕೊಂತಾಳ. ನನ್ನ ಗಂಡನ ಕೇಳ್ತಾಳೆ ಇವತ್ತು ಪಕ್ಕ ಸಂಜಿಕ ಕೇಳಿ ಅಂತೇಳಿ ನಾನು ಕಾಯಕತ್ತೀನಿ. ಆ ಬಿಡಾಡಿ ಅತ್ತ ಕೊನೆಗೆ ಬರಕಂತೈತೆ, ಅದಕ್ಕೆ ಮಾತಾಡತ್ತೀನಿ ನಿಮ್ಮ ಕಡೆ. ಅಕ್ಕಿ ಮುಂದೆ ಹೇಳ್ಬೇಡ್ರಿ. ಹೊಗ ಯವ್ವ, ನಾ ಯಾಕೆ ಹೇಳಕ್ ಹೋಗಲಿ? ಅಕ್ಕಿನ ಕಂಡ್ರೆ ನನಗೆ ಆಗೇ ಬರೋದಲ್ಲ, ಮೊದ್ಲು ಹಾಳಾಗಿ ಹೋಲ್ಬಿಡು. ಹೌದಲ್ಲ, ನಾ ಇದನ್ನ ವಿಚಾರನ ಮಾಡಿದ್ದಿಲ್ಲ. ಹೌದು, ಇವನ್ ಮಲ್ಲೇಶಿ ಮುಂದೆ ಹೋಗಿ ಯಾವುದೋ ಒಂದು ಪರ ಗಂಡಸಿನ ಬಗ್ಗೆ ವಿಚಾರಿಸಿದ್ರ ಹೌದು, ಮತ್ತೆ ಸಿಟ್ಟು ಬರೋದು ಸಹಜ. ಅದ್ರಾಗ ಬೇರೆ ಈಕೆ ಉಪ್ಪು ಖಾರ ಬೇರೆ ಹಸ್ತೀನಿ ಅನ್ನಕತ್ತಾಳ. ಬೇಡ ಈಗೇನು ಕೇಳೋದೇ ಬೇಡ. ಮತ್ತೆ ಹೆಂಗೆ ತಿಳ್ಕೊಳ್ಳೋದು ಅವನ ಬಗ್ಗೆ? ಅದ್ರ ತಲೆಯಾಗ ಬುದ್ಧಿನೇ ಇಲ್ಲ. ಯಾಕಂದ್ರೆ ನನ್ನ ಮನೆಗೆ ನೀವಿಬ್ಬರೇ ಬರ್ತೀರೇನು? ಶಾಂತಕ್ಕೆ ಬರ್ತಾಳ, ಮತ್ತೆ ಯಾರ್ಯಾರು ಬರ್ತಿರ್ತಾರ, ಯಾರ್ಯಾರು ಹೋಗ್ತಿರ್ತಾರ, ಅವ್ರ ಕಡೆನ ಹಂಗೆ ಮಾತಾಡ್ಕೊಂತಾದ್ರೂ ವಿಚಾರಿಸ್ಬೋದು. ಈಕೆ ಅದನ್ನ ಬಿಟ್ಟಾಳ, ನನ್ನ ಗಂಡನ್ನೇ ಕೇಳ್ತಾಳಂತೆ. ಕೇಳಿ ನಾನು ಅದನ್ನ ಕಾಯಕತ್ತೀನಿ. ಅರೇ ನಿಮ್ದುಗೆ ಮತ್ತೆ ಹ್ಯಾಪಿ ದಿನಾಗೆ ಬರ್ತದೆ. ಅವಳದು ಹಾಳಾಗಿ ಹೋದ್ಮೇಲೆ ನಿಮ್ದುಗೆ ಪೈಸಾಗೆ ಮಾಡ್ಕೊಂಡು ತಿನ್ಬಿಡಿ, ಇಲ್ಲ ನಮ್ದುಗೆ ಸಿರ್ಕುಂಬಾಗೆ ಮಾಡ್ಕೊಂಬಂದು ಕೊಡ್ತೀನಿ. ಹಂಗೆ ಮಾಡ್ಲೆ ಪತಿ. ಇಲ್ಲ ನಾನು ಮಾತ್ರ ಮಲ್ಲೇಶಿ ಕಡೆ ಏನೂ ಕೇಳೋದಿಲ್ಲ. ಯಾವಕ್ಕಿನಾರ ಊರಾನಕ್ಕಿನ್ನ ಮನೆಗೆ ಬಂದಾಕಿನ ಯಾರನ್ನಾರ ನೋಡು ಕೇಳ್ತೇನೆ. ಅಯ್ಯೋ ನೆನಪಾತಲ್ಲ, ಸಂಜಿಕ ಕೆರೆ ಕಡೆ ಹೋಗ್ಲೆ. ನಾ ಮಂಟಪ ಕಡೆ ಇರ್ತೀನಿ ಅಂತ ಸಿಗ್ನಲ್ ಕೊಟ್ಟಾನ. ಹೋಗ್ಲೇ ಬೇಡ. ಓಕೆ ತಡಿ ನೋಡೋಣ ಏನು ಹೇಳ್ತಾನಂತೆ. ರೀ ಹೆಂಗೈತ್ರಿ ಸೀರೆ? ಮಾವರ ನಂದು ಹೆಂಗೈತ್ರಿ? ಸೀರಿಗೇನಮ್ಮ ಮುಕ್ಕಳೆ ರೊಕ್ಕ ಕೊಟ್ಟಿರ್ತೀರಿ, ಪುಟ್ಟಪುರ ರೊಕ್ಕ ಕೊಟ್ರಿ ಚಂದ ಇರಾಕ ಒಲ್ಲೆ ಅಂತವನ ಚಂದ ಅದಾವು. ಅಲ್ಲಲ್ಲೇ ನೀನು ಅಂಡರ್ವೇರ್ ತಗೊಂತೇನೆ ಅಂತೆಲ್ಲ ಹೋಗಿದ್ದು. ಯಪ್ಪ ಅಂಡರ್ವೇರ್ ತಗೊಂತೇನೆ ಅಂತೇಳಿ ಹೋದ್ರ ಈಕಿ ಅಂಡರ್ವೇರ್ ತಗೋಬರ್ರಿ ಅಂತ ಕರ್ಕೊಂಡು ಹೋಗಿ ಅಲ್ಲಿ ದೊಡ್ಡ ಶೋರೂಮ್ನಾಗ ಸೀರೆ ಅಂಗಡಿಯಾಗ ಹೊಕ್ಬಿಟ್ರಪ್ಪ. ಮತ್ತು ಈಕೆದಾಳಲಿಕ್ಕೆ ಈಕೆ ಮತ್ತೆ ಫೋನ್ ಹಚ್ಚಿ ಅವ್ರು ಅವನ್ ಬೇರೆ ಕರ್ಸಾಳಪ್ಪ. ಕರ್ಸಿ ಯವ್ವ ದೇವ್ರ 5,000 ರೂಪಾಯಿ ಸೀರೆ ತಗೊಂಡ್ರಪ್ಪ. ಏನ್ ನಂದು 1 ತಿಂಗಳು ಪಗಾರದಾಗ ಅರ್ಧ ಪಗಾರ ತಿಂದ ಬಿಟ್ರು. ಅಯ್ಯಯ್ಯ, ನಿನ್ ಹೆಂಡತಿ ಇಲ್ಲಿಂದ ಪ್ಲಾನ್ ಮಾಡಿ ಕರ್ಕೊಂಡು ಹೋಗಿದ್ದ ಅದಕ್ಕೆ ಸೀರೆ ತಗೊಳಕಂತೇಳಿ. ಆಕೆ ಐಡಿ ರೀ ನನಗೆ ಗೊತ್ತಾಗಿದ್ದಕ್ಕೆ ಬೆನ್ನ ತಗೊಂಡ್ಬಂದಿದ್ದು ನಾನು. ಗೊತ್ತೈತೆ ನಿನಗ? ಲೇ ಈರಿ ನಿನ್ನ ಬೂಟ್ಲೆ ಹೊಡ್ಯಾರಿಲ್ಲ ನಿನಗ. ಅಷ್ಟಷ್ಟು ರೊಕ್ಕದ ಸೀರೆ ಬೇಕಾಗಿದ್ವಲ್ಲೇ. ಅಯ್ಯ ಬಾರಿ ಬಿಡ್ರಿ ನಿಮ್ದು. ಏನ್ ನಾನೊಬ್ಬಕ್ಕೆ ತಗೊಂಡಂಗ ಮಾಡ್ತೀರಲ್ಲ ನೀವು? ಅಲ್ಲನ ಅತ್ತಿಯಾರು ತಗೊಂಡಿರೋದು.
ನೀನು ಸೀರೆ ತಗೊಳಕ್ ಇಲ್ಲಿಂದ ಹೋಗಿದ್ದ ಕಾಲ ನಮ್ಮ ಬೆನ್ನ ತಗೊಂಬಂದಿದ್ದ ಮತ್ತೆ ನೀ ತಗೊಂಡೆ ಅಕಿನೂ ತಗೊಂಡ್ಲ. ಹೌದು ಹಂಗೆ ಹೇಳ ಮಗನ. ನಾನು ಇಲ್ಲಾಂದ್ರೆ ಸೀರೆ ತಗೊಳ್ಬೇಕಂತ ನಾ ಏನ್ರ ಅಂದಿದ್ನಿ ಅಂತ ನಿನಗ. ಈಕಿ ಒಬ್ಬಿಕಿ ದೀಪಾವಳಿಗೆ ಇಷ್ಟು ತುಟ್ಟಿ ಸೀರೆ ಉಟ್ಟು ನಾನೇನು ಹಂಗ ಇರ್ಲೇನು ಮತ್ತೆ ಅಂತ ನಾನು ತಗೊಂಡೆ. ನಾ ತಗೊಂಡಿದ್ ಬಿಡು. ನಾ ಏನಕ್ಕೆ ಅವನ್ನ ಹಡ್ದನಿ, ನನ್ನ ಹೊಟ್ಟೆಗೆ ಹುಟ್ಟೆನ ಬಾಡೆ, ಅದು ಬೇರೆ ಮಾತು. ನಿಮ್ಮವು ಯಾಕೆ ತಗೋಬೇಕಿತ್ತ? ನನ್ನ ಮಗ ಆಕಿಗೆ ಬೇರೆ ಕೊಡ್ಸ್ಬೇಕನ? ಅಯ್ಯಯ್ಯ ಅತ್ತಿಯರ ಏನ್ ಸಂಕಟ ಬಿದ್ದು ಬಡ್ಕೋತಿರ್ರಿಪ್ಪ. ಪಾಪ ನಮ್ಮವ್ವ ಹಳ್ಯಾನ್ ಕಡೆ ರೊಕ್ಕಿಲ್ಲ ಅಂತ ಅರ್ಥ ಮಾಡ್ಕೊಂಡು ಅವ್ರ ಕಷ್ಟನ ಪಾಪ ಬರೇ 500 ರೂಪಾಯಿ ಸೀರೆ ತಗೊಂಡ್ಲ, ಬರೇ 500 ರೂಪಾಯ್ದು. ಇದಕ್ಕೆ ಖುಷಿ ಪಡ್ರಿ, ನಿಮ್ಮ ಅತ್ತಿ ಎಷ್ಟು ಗ್ರೇಟ್ ಅಂತೇಳಿ ಖುಷಿ ಪಡ್ರಿ. ಗೊತ್ತನ? ನೋಡ್ರಿ ನಿಮ್ಮವ್ವ ಒಂದಿಟ್ರ ಮಗನ ಕಡೆ ರೊಕ್ಕ ಐತಿ ಬಿಡ್ತಿ ಅಂತ ಏನ್ರ ಯೋಚನೆ ಮಾಡಿದ್ಲನ ನೋಡ್ರಿ. ಎಂತ ಚಲೋ ಸೀರೆ ತಗೊಂಡಾಳ ನಿಮ್ಮವ್ವ. ನಾನ್ ಬಿಡ್ರಿ ವಯಸ್ಸಿನಕ್ಕಿ ಹರಿಯದಕ್ಕಿ ನಾ ಉಡ್ತಾನೆ. ಇವ್ರಿಬ್ರು ಒಟ್ಟಾರ ಅರ್ಥ ಮಾಡ್ಕೊಂಡ್ರನ ಒಂದ ದೊಡ್ಡ ವಯಸ್ಸಿನವರಾಗಿ. ಲೇ ಹಡಿಬಿಟ್ಟಿ, ನಿಮ್ಮವ್ವ 500 ರೂಪಾಯಿ ಸೀರೆ ತಗೊಳಂಗ್ ಮಾಡಿದ್ದ ನಾನು. ಅಲ್ಲ ಈರಿ ಕರಿಮಾರಿ ಈರಿ, ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನ? ಅಲ್ಲಿ ಹೋಗಿ ನಿಮ್ಮ ಅವ್ವನ್ ಫೋನ್ ಹಚ್ಚಿ ನಿಮ್ಮ ಅವ್ವನ್ ಚೂಳ ಸೀರೆ ಕೊಡಿಸಿ ಕಳಿಸ್ಬೇಕು. ನಾನು ಮಾತ್ರ ಮನೆಯಾಗೆಲ್ಲ ಬಿದ್ದಿರ್ಬೇಕು. ಇಲ್ಲ ನೀ ಯಾವ್ದಾರ ಅಂತ ಅಂದಿದ್ದನ್ ಸೊಟ್ಟ ಮಾರಿ ಸೀರೆ ನಾ ಉಟ್ಕೋಬೇಕು. ನೀ ಮಾತ್ರ ಚಲೋ ತುಟ್ಟಿ ಸೀರೆ ತಗೊಂಡ್ಬರ್ಬೇಕು. ಇಂಥ ಹಾಕಲ್ ಮಾಡಿ ಏನು? ಅದು ನನ್ನ ಮಗನ ರೊಕ್ಕದ್ಲೆ ನಿಮ್ಮವ್ ಕೊಡಿಸ್ಬೇಕಂತೇಳಿ ಎಟ್ಟಿರ್ಬೇಕು ನಿನ್ ತಿಂಡಿ. ಅದಕ್ಕೆ ನಾನು ನನ್ನ ಮಗ ಸೇರಿ ಪ್ಲಾನ್ ಮಾಡಿದ್ವಿ. ನೋಡು ನಮ್ಮ ಅತ್ತಿ ಗಿರೇಟು ನನ್ನ ಅರ್ಥ ಮಾಡ್ಕೊಂಡು ಕಡಿಮೆ ರೊಕ್ಕ ತಗೋತಾಳ ಅಂತೀವ. ಇಲ್ಲ ನಿಮ್ಮ ಅತ್ತಿ ನಿನ್ನ ಅರ್ಥ ಮಾಡ್ಕೊಳಂಗಿಲ್ಲ ಅಂತ ನಾನು ಕಡಿಗೆ ನಿಮ್ಮವ್ ಕೇಳಿಸ್ಕೊಂಡ್ಲ. ಹಳ್ಯಾನ್ ಮುಂದೆ ದೊಡ್ಡ ಗಿರೇಟ್ ಆಗಕ್ಕೆ ಹೋಗಿ ಪಾಪ 500 ರೂಪಾಯಿ ಸೀರೆ ತಗೊಂಡು ಹೋಗ್ತ. ಅಂದ್ರ ನೀವಿಬ್ರು ಸೇರಿ ಮಾತಾಡ್ಕೊಂಡು ಮಾಡಿದ್ರನ? ಹೌದ್ ಮತ್ತೆ. ನನ್ನ ಮಗ ಯಾಕ್ಲೆ ನಿಮ್ಮ ಅವ್ಗ ಸೀರೆ ಕೊಡಿಸ್ಬೇಕ? ಬಾರಿ ಇದೆ ಆತ ಕೊಡಿಸ್ತಾರ, ಜಗತ್ನ್ಯಾಗ ತಗೋತಾರ, ಅದು ಬೇರೆ ಮಾತ್ ಬಿಡು ಹೋಗ್ಲಿ. ಅಲ್ಲ ನಿಮ್ಮವ್ವ ಬೀಗ್ ಟೇರ್ ಸೀರಿನ ನನಗ ಮಸಿ ಅರಿಬೇಕಿತ್ತದ. ಇವು ಇಲ್ಲೇ ಇಲ್ಲೇ ಗಂಟ್ನ ಕಟ್ಟಿಟ್ಟಿರ್ಬೇಕು. ನಾ ಅದನ್ನ ತೋರಿಸ್ತೇನೆ ತಡಿ. ಅಂತ ಹೊಲಸ್ ಕೆಟ್ಟ ಮಾರಿ ಸೀರೆ ತಂದು ನನಗೆ ಉಡಿಸಿ ನಾ ಕೊಟ್ಟಿದ್ ಚಲೋ ಸೀರೆ ಉಟ್ಕೊಂಡು ಹೋದ್ಲ. ಅವತ್ ನಿಂದ ಇವತ್ತಿನರಿಗೆ ಸೀರೆ ತಂದಾಳ ಅನ್ಲೇ ಆಕೆ. ಅಲ್ಲ ಬೆರಕಿ ನಾ ಕೊಡಿಸ್ಬೇಕಲ್ಲ ಈಗ? ಹೌದು ನಿಮ್ಮವನ ನಿಮ್ಮ ಅಣ್ಣನ ಕಡೆ ಅವ್ರ ಅತಿಗೆಮ್ಮ ಅದಾಳ, ನಿಮ್ಮ ಅತಿಗೆಮ್ಮ ಆಕೆಗೆ ಹಂಗ ಸೀರೆ ಕೊಡಿಸಿ ಕಳಿಸ್ತಾಳನ? ಅವ್ರ ಹೋಗು ತಾಣಗಿರ ನಂಗೆಲ್ಲ ಗೊತ್ತೈತಿ. ಅಲ್ಲ ದೀಪಾವಳಿಗೆ ನಿಮ್ಮ ಅಣ್ಣನ ಕಡೆ ಕೊಡಿಸ್ಬನ್ನ, ನನ್ನ ಮಗನ ಕಡೆ ಯಾಕೆ ಕೊಡಿಸ್ಕೋಬೇಕು? ಗಟ್ಟುಳು ಗದಿಗೆವಾಳ ನೀವು. ಅಲ್ಲ ಅದ್ ಮಗಳಾಗಿ ತಾಯಿಗೆ ಒಂದು ಸೀರೆ ಕೊಡಿಸ್ಬೇಕಂದಿದ್ದೇನು ತಪ್ಪನ್ರಿ ಅತ್ತಿಯರ? ಅಲ್ಲಲ್ಲ ಬಿಡಡಿ, ತಪ್ಪಲ್ಲ. ಅದ್ರ ತಕ್ಕ ಅವರು ಇರ್ಬೇಕು. ಏನ ಅದೇನು ತಪ್ಪಲ್ಲ ಬಿಡು. ಅಲ್ಲ ನನಗೆ ಎದಕ್ ಸಿಟ್ಟು ಬಂತು ಗೊತ್ತನ? ನೀನ ಅತ್ತಿಯರ ನಾನು ಒಂದು ಸೀರೆ ತಗೊಂತೀನಿ, ನಮ್ಮ ಹೋಗಿ ಒಂದು ಕೊಡಿಸ್ಬೇಕಂತ ಮಾಡೇನಿ, ನೀವು ಬರ್ರಿ ಅತ್ತಿಯರ ಅಂದಿದ್ರೆ ನನಗೆ ಸಿಟ್ಟು ಬರ್ತಿದ್ದಿಲ್ಲ. ನೀನು ನನ್ನ ಮನ್ಯಾಗ ಬಿಟ್ಟು ನಿಮ್ಮ ಅವ್ನ ಕರ್ಕೊಂಡೋಗಿ ಶಾಪಿಂಗ್ ಮಾಡ್ಬೇಕಂತಿದ್ದೆಲ್ಲ, ಅವಕ್ಕೆ ನನಗೆ ಸಿಟ್ಟು ಬಂತು. ಅಲ್ಲಲ್ಲ ಕರಿಮಾರಿ ಇರಿ, ಎಟ್ಟಾರ ನೀರ ಮುಣಗ್ತಿಲ್ಲ ನೀನು. ನಿಮ್ಮವ್ವ ಹೊಲಸ್ ಮಾರಿ ಮೂದೇವಿ ಬಗಲು ಇವ್ವ ಬಗಲು ಕಾಣುವಂತ ಜಂಪರ್ ಹಾಕೊಂಬಂದತಿ. ವಯಸ್ಸಿ ತಕ್ಕಂಗಾರ ಇರೋದು ಬೇಡ. ಅದ ಮುದು ಮಾರಿನ ಕುಟ್ಲಿ ಮುದು ಮೂಳೆಗೈತೆ ಅದ್ರ ಹುಗುದ್ ಹುಗ್ಗಿ ಉಂಡ್ಲಿ. ಅಲ್ಲ ಅಂತದ ಜಂಪರ್ ಹಾಕೊಂಬರೋದು ಮೊದಲು ಹಂಗೆ ಫ್ಯಾಷನ್ ಮಾಡ್ತಿದ್ದಿಲ್ಲ ನಿಮ್ಮವ್ವ. ಇತ್ತಿತ್ತಾಗ ಯಾಕೆ ಮಾಡಕತ್ತತಿ? ನೀ ಮಾಡಿದ್ ಸರಿಯೇನ? ನಮ್ಮವ್ವ ನೀವು ಬಂದ್ರ ನಮಗ್ ಶಾಪಿಂಗ್ ಮಾಡಕ್ ಕಂಫರ್ಟಬಲ್ ಆಗಲ್ಲ, ಅದಕ್ಕೆ. ಕಂಫರ್ಟಬಲ್ ಅಲ್ಲಲ್ಲ ಬೆರಿಕಿ ಇಂಗ್ಲಿಷ್ ಪೀಸ್ ಎಲ್ಲ ಟೇಬಲ್ ಹಾಕಿತ್ತು. ಏನ ನಾನು ಬಿಟ್ಟು ಹೋಗಿ ತರ್ಬೇಕಂತಿದ್ದೆಲ್ಲ ನೀನು. ಅದಕ್ಕೆ ಹಿಂಗ ಮಾಡಿದ್ ನಾನು. ಸಾಕ್ ನಿಲ್ಲಿಸ್ತೀರ ನಿಮ್ಮ ಅತ್ತಿ ಸೊಸಿ ಜಗಳನ. ಒಟ್ಟ ಏನಾರ ಯಾಕಾಗ್ಲಿ ಕಡಿಗೆ ನನ್ನ ಅಂಡರ್ವೇರ್ ಇಲ್ದಂಗ ನಿಲ್ಲಿಸ್ಬಿಟ್ರಲ್ಲ ಇಬ್ರು ಸೇರ್ ನೀವು. ಯಪ್ಪ ನನಗೂ ಒಂದೆರಡು ಆ ಪಟಪಟಿ ಚಡ್ಡಿನ ಹೊಲಸ್ಪ, ಇನ್ನೊಂದೆರಡು ಜೊತೆ ಅರ್ಬಿ ತಂದ ತಗ. ಸುಮ್ ನಾನು ಗೋಣಿ ಚಿಲ್ದಂತ ಆ ಪಟಪಟಿ ಚಡ್ಡಿ ಹಾಕೊಂಡು ಅಡ್ಡಾಡ್ತಾನ ತಗ. ಇದು ಯಾವ ಹೇಳೇನ ತಗ. ಅಯ್ಯಯ್ಯೋ ಪಾಪ ನನ್ನ ಮಗ ಅಂಡರ್ವೇರ್ ಹೊಸಾದ ಹಾಕೋಬೇಕು ಕುಂಡಿಗೆ ಅಂತೇಳಿ ಎಷ್ಟು ಆಸೆ ಪಟ್ಟಿತ್ತು. ಆ ಹುಡುಗ ಹೊಸ ಅಂಡರ್ವೇರ್ ಹಾಕೊಳ್ಳಾರ್ದಂಗ್ ಮಾಡಿಬಿಟ್ಟಲ್ಲ. ಹಡಿಬಿಟ್ಟಿ ನಾನಲ್ರಿ ಏತೀರ ನೀವು ಮಾಡಿದ್ದ. ಇಬ್ರು ಬಾಯಿ ಮುಸ್ತಿರನ? ನಿಮ್ ಬಾಯಾಗ ನಿಮ್ ಶೀರಿನ ತುರುಕ್ಲೆ ಆತಾಗ. ಯಕ ಬಂದ ಹುಂಚಿ ಪಕ್ಕ ಹೇಳ ಬಡೆ ಅಷ್ಟೇ ಚೀರ್ಕೊಂತ ಬರಾಕತ್ತಿ. ಕಿವ್ಯಾನ್ ಟಮಾಟಿ ಒಡಿ ಹಂಗತ್ತಾಗ. ಯಕ್ಕ ಇವತ್ತೇನಾತು ಗೊತ್ತೇನ? ಏನಾತ್ಲ? ಅದು ಗಿರ್ಜಕ್ಕಾರ್ ಬಂದ್ರು. ನಾನು ಅಲ್ಲೇ ಬಸಮ್ಮನ ಅಂಗಡಿ ಕಡೆ ಚಾ ಕುಡ್ಕೊಂತ ನಿಂತಿದ್ದೆ. ಬಂದವ್ರ ಶಾಂತಕ್ಕ ಅಂದ್ರ. ಶಾಂತಕ್ಕ ನನಗೆ ಹೇಳಿ ಅರ್ಬಿ ಅಂಗಡಿಗೆ ಹೋಗ್ಯಾಡ್ರಿ ಅರ್ಬಿ ತರಕ ಅಂದೆ ನಾನು. ಅದಕ್ಕೇನಿಲ್ಲ, ಅವ್ರೇನಂದ್ರು ಹಂಗಾರ ನನ್ನ ಗಂಡ ಈ ಹೊಲಕ್ಕೆ ಹೋದಾರಿ, ಮತ್ತು ಶಾಂತಕ್ಕನೂ ಇಲ್ಲ ಅಂತೀರಿ, ನಾನು ಇಲ್ಲೇ ಇರ್ತೇನೆ ಬೇಕಾದ ಸಪತನ, ನೀವು ನನ್ನ ಮನೆಗೆ ಹೋಗಿ ನಾನು ಹುಡ್ಕೊಂಬಂದಂಗೆ ನಾನು ರೊಕ್ಕ ಕೊಡಕ್ಕೆ ಬಂದೇನಿ ಅನ್ನೋಂಗೆ ಹೋಗ್ರಿ. ಆಮೇಲೆ ಹಿಂಗೆ ಮಾಡ್ರಿ, ಆಕಿ ಬರ್ತಾಳ, ಮಾತಾಡಿಸಿ ಸ್ವಲ್ಪ ಮಳ್ಳು ಮಾಡ್ರಿ ಅಂತ ಅದು ಹೇಳಿದ್ರು. ನನಗೆ ಯವ್ವ ಹೆಂಗೆ ಮಾತಾಡಲಿ ಏನು ಮಾಡಲಿ, ನನಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗೋಲ್ದಾಗಿತ್ತಕ್ಕ. ಅಲ್ಲ ಇವಂಗ ಏನ್ ಮಾಡ್ಬೇಕಂತೇಳಿ ಗೊತ್ತಾಗ್ಲಿಲ್ಲ ಅಂತ. ನಾವಲ್ಲಿ ಯವ್ವ ಮಂದಿ ನಕ್ಕಿಕ್ಕಾರ ಮತ್ ಬಾಯಿಲಿ ನಕ್ ಸಾಕಾಗಿ ಮತ್ತೆ ತಗರ ನಕ್ಕಿಕ್ಕಾರ. ಅಲ್ಲ ಬಿಟ್ರ ಜಗಾನ ಜಾಲಿಸ್ ಮಗನ್ ತೂಗಿ ಬರ್ತಿ. ಹಾ ಗೊತ್ತಾಗ್ಲಿಲ್ಲ ಅಂತ ಇವಂಗ.
ರೀ ಸ್ವಲ್ಪ ಬಾಯ್ ಮುಸ್ತಿರೇನೆ, ನಮ್ ತಮ್ಮ ನಿಮ್ಮಂಗಲ್ಲ ಅಮಾಯಕ ಅವ. ಆ ಅಮಾಯಕ ಯವ್ವಯಕ್ಕ. ಆಮ್ಯಾಗ ಏನಾತ್ಲಾ ಹೇಳಾಕ 3 ದಿನ ಮಾಡಕತ್ತಿಯಲ್ಲ, ಹೇಳ ಪಟ್ನ. ಹ್ಞೂ ಹೇಳ್ತೀನಿ. ಮಾವು ಅಡ್ಡಾಡಿ ಮಾತಾಡ್ತಾನೆ, ನಾನೇನು ಮಾಡಲಿ? ನಿಮ್ಮ ಮಾವ 6 ತಿಂಗಳು ಹುಟ್ಟತ್ತದ ಹೇಳಿ. ಹ್ಞೂ ಹೋದ್ನ್ಯಾ. ಅವಾಗ ಅವ್ರೊಬ್ಬರೇ ಇದ್ರ, ಇಬ್ಬರೇ ಇದ್ಬಿಟ್ಲೆ ಏನು ಎತ್ತ ಯಾವಾಗ ಬಂದ್ರಿ, ನಿಮ್ಮ ಮದುವೆ ಆಗಿಲ್ಲನ ಅಂತ ಹಂಗೆ ಮಾತಾಡಕತ್ವಿ. ಎಲ್ಲ ಹೇಳೋಕ್ಕಾಗಲ್ಲಕ್ಕ, ನಂಗೊಂಥರ ನಾಚಿಗೆ ಬಂದಂಗಕತಿ. ಅದೆಲ್ಲ ಮಾತಾಡ್ದು ಕಡೆಗೆ ಚಹಾ ಮಾಡ್ಕೊಂಬಂದು ಕೊಟ್ರು. ಚಹಾ ಮಾಡ್ಕೊಂಬಂದು ಕೊಡು ಹೊತ್ನ್ಯಾಗ ನನ್ನ ಮನಸ್ಸಿನಾಗ ಒಂದು ಹಾಡ ಬಂತು. ಏನು ಗೊತ್ತನ? ಕಣ್ಣು ಕಣ್ಣು ಕಲೆತಾಗ ಮನವು ಇಯ್ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ನಿನ್ನನು ಕೂಗಿ ಅಂತೇಳಿ ಆಕಿಗೂ ಬಂದಿರ್ಬೇಕು ಈ ಹಾಡು. ಏನು ಗೊತ್ತಾಗಂಗಿಲ್ಲ ಅಂತೇಳಿ ಅಲ್ಲಲ್ಲ ಬರೀ ಆಟನ ಆಡಿ ಬಂದಿಯಲ್ಲಪ್ಪ. ಒಂದು ಡ್ಯೂಯೆಟ್ ಸಾಂಗ ಮುಗಿಸಿ ಸುಮ್ಮನೆ ಇರ್ತೀರೇನ ಹೊಕ್ಕಿರಿ. ಯಾಕ ಮಾವು ಸುಮ್ಮನಿರಪ್ಪ. ಮತ್ತು ಅಷ್ಟೊತ್ತಿಗೆ ಗಿರ್ಜಕ್ಕರ್ ಬಂದ್ರೆ, ಗಿರ್ಜಕ್ಕರ್ ಬಂದಿಂದ ಮತ್ತು ಅದು 1 ಲಕ್ಷ ರೂಪಾಯಿ ಕೇಳಿದ್ರಲ್ಲ, ನಾ 1.5 ಲಕ್ಷ ರೂಪಾಯಿ ತಂದೇನು ತೊಗೋರಿ ಅಂತ ಖಾಲಿ ಬ್ಯಾಗ್ ಅವ್ರ ಕೈಯಾಗ ಕೊಟ್ಟೆ. ಒಂದು ಅಡೇನ ಇಟ್ಟಿದ್ದೆ, ಹಳಿ ಪಳಿ ಇಂಥವು ಇಟ್ಟು ಅವ್ರ ಕೈಯಾಗ ಕೊಟ್ಟು, ಆಮೇಲೆ ಕುಂದ್ರಿ ಚಾ ಮಾಡ್ತೀನಿ ಅಂದ್ರೆ, ಇಲ್ಲ 10 ಲಕ್ಷ ರೂಪಾಯಿ ಯಾರ ಅಕೌಂಟಿಗೆ ಹಾಕೋರದಾರ, ನಾ ಅಕೌಂಟ್ ನಂಬರ್ ಕೊಡ್ಬೇಕು ಅವ್ರಿಗೆ, ಹೋಗ್ತೇನೆ ಹಂಗೆ ಅಂತ ಹೇಳಿ ಬಂದ್ಬಿಟ್ಟೆ. ನಾ ಬರುವತ್ತೆಗೂ ನನ್ನ ನೋಡಾತಿದ್ಲು. ಯಾಕ ನೀ 15 ದಿನ ಅಂದಿದ್ದಿ ನೋಡು, ನಾ ಬರೀ 3 ದಿನದಾಗ ಪಟಾಯಿಸೀನಿ. ಇನ್ನೊಂದು ವಾರ ತಡಿಯಕ್ಕ, ಇನ್ನೊಂದು ವಾರದಾಗ ನೋಡಿ ಹಾರಿಸ್ಕೊಂಡು ಹೊಡೇಬಿಡ್ತೀನಿ. ಯವ್ವನವಲ್ಲ ಏ ಭಾಡ್ಯ ಹಾರಿಸ್ಕೊಂಡು ಹೋಗ್ತೀಯ? ಏ ನಿನ್ನ ನಾಟಕ ಮಾಡಕ್ ಕರ್ಸೈತೆ ಲಡ್ದು ಲಾಟೆನ. ಮತ್ತಕ್ಕಿನ ಹಾರಿಸ್ಕೊಂಡೋಗಿ ನೀ ಅಂಟಿಸ್ಕೋಬೇಕಂತ ಮಾಡಿಯೇನ? ಆಮ್ಯಾಗ ಏನಿಲ್ಲ ಹೊಂಟುಂಟ್ಲೆ ಬೀದಾಗ ನಿಲ್ಲಿಸ್ತಾಳಕಿ. ಮತ್ತೆ ನಿನ್ನ ಏನ ನಾಟಕ ಏನ್ ಹೇಳೈತಿ? ಆಕಿ ಹೆಂತಕಿ ಒಬ್ಬಿಗಿದ್ದ ಹಬ್ಬ ಮಾಡಕ್ಕೆಲ್ಲ ಆಕಿ ಬಣ್ಣ ಬಯಲ್ ಮಾಡ್ಬೇಕಂತೇಳಿ ಅಷ್ಟ ನಿನ್ನ ಕರ್ಸಿರೋದು ಏನ? ಅದನ್ನ ಬಿಟ್ಟು ಮತ್ ನೀನೇನಾರ ಕಳ್ಳಾಕಂತ್ರಿ ಗಿಚ್ಚು ಗಿಲಿಗಿಲಿ ಚಾಲು ಮಾಡಿದಿ. ಮತ್ತೆ ನಿನ್ನ ಬಿಡುದನೇ ಇಲ್ಲ, ಮತ್ತೆ ಹೇಳಾಕತ್ತೀನಿ ಕೇಳ. ನನಗೆ ಅದೇನಂತಾರಲ್ಲ, ಕಾಗಿ ಬಾಯಿ ಅಂತ ಕಸ್ಕೊಂಡು ನರಿ ಹೋದಂಗಾತು. ಯಾಕ ಏನು ಮಾತಂತ ಮಾತಾಡ್ತಿರಕ್ಕ? ನಮ್ಮ ನಾಟಕ ಕಂಪ್ನಿ ಬಾ ಎಂತೆಂಥ ಹೆಣ್ಮಕ್ಳದಾರ, ಅವ್ರಿಗೆ ನಾ ಬಿದ್ದಿಲ್ಲ, ನಾ ಈಗೀಗ ಇದು ಮಾಡ್ತೇನೆ ನಾನು. ಅಲ್ಲಲ್ಲ ಸೊಳ್ಳೆ ಮಗನ, ಏನ್ ನಾಟಕ ಮಾಡ್ತಿಲಿ? ನಾಟಕ ಕಂಪ್ನಿಯಾಗ ಇದ್ದು ದಿನಾನು ಅದನ್ನ ಮಾಡ್ತೀನಿ ನೋಡ್ಲಿ. ಅವ್ರಿಗೆ ನೀ ಬಿದ್ದಿಲ್ಲ, ನಿನಗ ಅವ್ರು ಬಿದ್ದಿಲ್ಲ ಅಂತ ಹೇಳಿ ಒಂದ್ ಹೆಣ್ಣು ನಾಯರ ನೀನು ಹೊಳ್ಳಿ ನೋಡ್ತತನ್ಲಿ, ನಿನ್ನ ಮಸಡಿ ನೋಡ್ಕೊಲಿ ಹೆಂಗೈತಿ. ಯಾಕ ನೋಡಲ್ಲಿ ಮಾವ ಯಾಕೆ ಕೆಟ್ಟು ಮರ್ಯಾದೆ ತೆಗಿಯಾತಾನ? ಸ್ವಲ್ಪ ಸುಮ್ಮನೆ ಇರ್ರಿ ನೋಡ. ಜೋಕ್ಮಾರ್ ಜೋಳ ಹೊರವನ, ನಿನಗೆ ಹೇಳಾಕತ್ತೀನಿ ಕೇಳ. ನೀನೇನಾರ ಮತ್ತೆ ಕಳ್ಳಾಕತ್ರಿ ಆಟ ಹಚ್ಚಿದಿ, ಮತ್ತೆ ನಿನ್ನ ನೋಡ, ಮತ್ತೆ ನಿನ್ನ ಹುಗ್ದು ಹುಗ್ಗಿನ ಉಣ್ತಾನೆ, ಮತ್ತೆ ನಾನು ತಲೆ ಕೆಡ್ತಂದ್ರ ಅಷ್ಟ. ಏನು ನಾಟಕ ಮಾಡ್ಬೇಕು, ಬಿಟ್ಟು ಓಡ್ತಿರ್ಬೇಕು ಅಷ್ಟೇ ನಿನ್ ಕೆಲಸ. ಅದು ಮಲ್ಲೇಶ್ ಗೊತ್ತಾತ, ಅವ್ ಮತ್ತೆ ಇನ್ನೇಮೇಕಿ ಸುದ್ದಿ ಹೋಗುದಿಲ್ಲ. ಆತ ಹಾಳಕ್ಕ ಆತ. ಪಾಪ ಎತ್ತಾಗರ ಗಿರ್ಜಿ ಬೇಕಿ, ನೆಮ್ಮದಿ ಗಂಡನ್ ಕೊಟ್ಟಿದ್ರಷ್ಟ ಸಾಕ. ಅಲ್ಲ ಈಕಿನ ಏನ ಪಿಲಾನ್ ಮಾಡಿ ಓಡಿಸ್ತೀರಿ, ಅವ್ ಮತ್ತೊಂದು ಮಾಡ್ಕೊಂಬಂದ್ರೆ? ಅಯ್ಯೋ ಮಲ್ಲೇಶ್ ಅಣ್ಣ ಅಂತ ಮನುಷ್ಯ ಅಲ್ಲ, ಚಲೋ ಮನುಷ್ಯನವ. ಇಷ್ಟು ವರ್ಷನ ಮಾಡ್ಲಾರ್ದು ಈಗ ಏನಾಗೈತೋ ಏನೋ ಗೊತ್ತಿಲ್ಲ, ಏನು ಎಲ್ಲಾರ ಅಂಟ್ಕೊಂಡ್ಲೋ ಏನೋ. ಈ ಗಂಡಸ್ ಜಾತಿ ಎಷ್ಟ ಸ್ಟ್ರಿಕ್ ಅದಾರ ಅಂದ್ರು ಇಂಥವೇನಾರ ಒಂದು ಆಗ್ಬಿಟ್ಟಿರ್ತಾವ ಲಪಡ. ಏನ್ ಮಾಡಕ್ ಆಗಂಗಿಲ್ಲ, ಎಲ್ಲಾರು ಹಂಗ ಇರಲ್ಲ, ಕೆಲವ್ರು ಹಿಂಗ ಆಗ್ಬಿಡ್ತಾವ. ಆದ್ರ ಇದು ಏನಾರ ಈಕಿ ಹಿಂಗ ಇನ್ನೊಬ್ಬ ಕೊಟ್ಟು ಓಡಿ ಹೋದ್ಲಂತ ಗೊತ್ತಾತ. ಮಲ್ಲೇಶ್ ಅಣ್ಣ ಜಲಮುದಾಗ ಮತ್ತೆ ಯಾರನ್ನೂ ಹೊಳ್ಳಿ ನೋಡುದಿಲ್ಲವ ಏನ. ಹಂಗಂತ ಯಾಕ ಆತ್ ತಗೋ. ಯಾಕ ಸಿಗ್ನಲ್ ಕೊಟ್ಟು ಬಂದೇನಿ, ಇವತ್ತು ಸಂಜಿಕ ಕೆರಿ ಅಂತೇಳಿ ಕುಂತಿರ್ತೇನೆ, ಮಾತಾಡಕ್ಕೆ ಮಲ್ಲೇಶ್ ಅಣ್ಣಾರನ್ನ ಬೇಕಾದ್ರೆ ಕಳಿಸ್ರಿ ಅಂದೆ. ಅವ್ರು ಬರಂಗಿಲ್ಲ ತಗೋರಿ ಅಂದ್ರು. ಇನ್ನೂ ಐಡಿಯಾ ಗಿರ್ಜಾಕಾರ ಹೇಳಿದ್ದ. ನನಗನ್ನಿಸ್ತೈತಿ ಇವತ್ತು ಸಂಜಿಗೆ ಬಂದರೂ ಬರ್ಬೋದು, ಅದು ಹಕ್ಕಿ ಹಾರ್ಕು ಅಂತ ಮಾತಾಡಕ್ಕೆ. ಹಕ್ಕಿ ಅದ ಗಿಡಗದ ಹದ್ದದ, ಅದನ್ನ ಹೋಗಿ ಹಕ್ಕಿ ಅಂತ ಹಾಡೆ. ಅಲ್ಲಲ್ಲ ಯಾಕ ಜಲ್ ಸುರ್ಸಂಗ್ ಕಾಣಕತ್ತಿಯಪ್ಪ ನೀನು? ಇಲ್ಲಕ್ಕ ಶಾಂತ, ಸ್ವಲ್ಪ ಹುಷಾರಾಗಿರು. ಕಾಗಿ ಬಾಯನ್ ರೊಟ್ಟಿ ಕಸ್ಕೊಂಡು ನರಿ ಬಾಯಿಗೆ ಹೋಗ್ದಂಗ ಆದಿತ್ತು ನೋಡು. ಇದ್ರ ಮ್ಯಾಗ ನಿಂಗೆ ಬಿಟ್ಟಿದ್ದಪ್ಪ.